ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗ. ಸಾತ್ವಿಕ ಸಿಟ್ಟು ಇವತ್ತಿನ ಚರ್ಚೆಯ ಪ್ರಮುಖ ಒಂದು ವಿಷಯ. ಯಾಕಂತಂದ್ರೆ ಸಾಹಿತ್ಯ ಸಮ್ಮೇಳನ ಮಡಿಕೇರಿಯ ಮಂಜಿನ ನಗರಿಯಲ್ಲಿ 80ನೇ ಸಾಹಿತ್ಯ ಸಮ್ಮೇಳನ ಈಗಾಗಲೇ ಆರಂಭವಾಗಿದೆ. ಸಮ್ಮೇಳನ ಅಧ್ಯಕ್ಷ ನಾ ಡಿಸೋಜ ಸಮಕಾಲೀನ ಸಂದರ್ಭಗಳಿಗೆ, ಸಮಕಾಲೀನ ಸವಾಲುಗಳಿಗೆ, ಸಮಕಾಲೀನ ಸಮಸ್ಯೆಗಳಿಗೆ ತಮ್ಮದೇ ಆದಂಥ ಒಂದು ರೀತಿಯ ಸಾತ್ವಿಕ ಸಿಟ್ಟನ್ನು ಹೊರಗಾಕಿದ್ದಾರೆ. ಯಾವ ರೀತಿಯಾದ ಪ್ರಭುತ್ವಗಳು ನಮ್ಮ ಜನರ ಬದುಕನ್ನು ಕಸ್ಕೊಳ್ತವೆ, ಜಾಗತೀಕರಣ ಅನ್ನುವಂಥದ್ದು ಭೂತ ಯಾವ ರೀತಿ ಸಾಮಾನ್ಯ ಜನರ ಬದುಕನ್ನು ಕಸ್ಕೊಳ್ತಾ ಇದೆ, ಒಬ್ಬ ರೈತ ಇವತ್ತು ವಾಚ್ಮನ್ ಪರಿಸ್ಥಿತಿಗೆ ಬಂದು ನಿಂತಿದ್ದಾನೆ. ಈ ರೀತಿಯ ಅನೇಕ ಸವಾಲುಗಳನ್ನು ಕೂಡ ಇವತ್ತು ಎದುರಿಸುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ಅಂತ ಅನೇಕ ಅಂಶಗಳನ್ನು ಕೂಡ ಸಾಹಿತ್ಯ ಸಮ್ಮೇಳನಾಧ್ಯಕ್ಷ ನಾ ಡಿಸೋಜ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಬಹುತೇಕ ಇದರಲ್ಲಿ ಜ್ವಲಂತ ಸಮಸ್ಯೆಗಳನ್ನು ತಮ್ಮ ಸಾತ್ವಿಕ ಸಿಟ್ಟಿನಿಂದಲೇ ಇದನ್ನು ಎದುರಿಸಬೇಕು, ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ನಾ ಡಿಸೋಜ ನೀಡಿದ್ದಾರೆ. ಬಹುತೇಕ ಜನರ ನಾಡಿ ಮಿಡಿತವನ್ನು ಅರ್ಥಕೊಂಡಂಥ ನಾ ಡಿಸೋಜ ಇವತ್ತು ತಮ್ಮ ಭಾಷಣದಲ್ಲಿ ಹಿಂದೆ ಯಾವ ರೀತಿ ಕೋಚನ್ ಬಸಪ್ಪ ಬಿಜಾಪುರ ಸಮ್ಮೇಳನದಲ್ಲೂ ಕೂಡ ಮಾತನಾಡಿದರು, ಎಲ್ ಬಸವರಾಜು ಕೂಡ ಚಿತ್ರದುರ್ಗ ಭಾಷಣದಲ್ಲಿ ಮಾತನಾಡಿದರು. ಅಂದರೆ ಕೇವಲ ಕಲೆ ಸಾಹಿತ್ಯ ರಾಜ್ಯದ ಸಮಗ್ರತೆಗೆ ಮಾತ್ರ ನಾವು ಮಾತಾಡಬೇಕಾ, ಜ್ವಲಂತ ಸಮಸ್ಯೆಗಳು ನಾವು ಮಾತಾಡಬಾರ್ದು, ಜಾಗತೀಕರಣ ಇರ್ಬೋದು, ಸಾಮಾಜಿಕ ಪಲ್ಲಟಗಳಿರ್ಬೋದು, ಸರ್ವರಿಗೂ ಸಮಬಾಲು ಸರ್ವರಿಗೂ ಸಮಪಾಲು ಅನ್ನುವಂಥದ್ದನ್ನು ನಾವು ಮಾತಾಡಬಾರ್ದ. ಈ ರೀತಿಯ ಒಬ್ಬ ಮನುಷ್ಯನ ಬದುಕಿನ ಆಗು ಹೋಗುಗಳ ಬಗ್ಗೆಯೂ ಕೂಡ ಪ್ರತಿಕ್ರಿಯೆ ನೀಡಬೇಕಾಗುತ್ತೆ. ಆ ಕಾರಣಕ್ಕಾಗಿಯೇ ನಾ ಡಿಸೋಜ ಅವರ ಭಾಷಣ ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಅನೇಕ ಅಂಶಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ, ವಿಚಾರಗಳ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇವತ್ತು ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತೇನೆ. ನಿನ್ನೆ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆಯ ಸಂದರ್ಭದಲ್ಲಿ ಉದ್ಘಾಟ ಭಾಷಣದಲ್ಲಿ ನಾ ಡಿಸೋಜ ಯಾವ್ಯಾವ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು, ಮೊದಲಿಗೆ ಒಂದು ಅಂಶ ನೋಡ್ಕೊಂಡು ಬರೋಣ. ಹಿಂದೆಲ್ಲ ನಮ್ಮ ದೇಶದಲ್ಲಿ ನಮ್ಮ ಮಕ್ಕಳು ಹುಟ್ಟಬೇಕಾದ್ರೆ ಕೈ ಮುಷ್ಟಿಯನ್ನು ಕಟ್ಟಿಕೊಂಡೇ ಹುಟ್ಟುತ್ತಾ ಇದ್ದರು. ಮುಟ್ಟಿದ ಕೈ ಮುಷ್ಟಿ ಏನಿದೆ ಇದು ಆತ್ಮಾಭಿಮಾನದ ಸಂಕೇತ, ದೃಢತೆಯ ಸಂಕೇತ, ಧೈರ್ಯದ ಸಂಕೇತ. ಆದರೆ ಇವತ್ತು ಏನಾಗ್ತಾ ಇದೆ ನಮ್ಮ ನಾಡಿನಲ್ಲಿ ಅಂದರೆ ಹುಟ್ಟುವ ಮಕ್ಕಳೆಲ್ಲ ಕೈ ಚಾಚಿಕೊಂಡೇ ಹುಡ್ತಾ ಇವೆ. ತಾ 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 ಅನ್ನೋದು ಇವತ್ತು ಎಲ್ಲ ಮಕ್ಕಳ ಎಲ್ಲ ಜನರ ಒಂದು ಧ್ವನಿಯಾಗಿಬಿಟ್ಟಿದೆ. ಇದರ ಬಗ್ಗೆ ನಾವು ಯಾಕೆ ಯೋಚನೆಯನ್ನು ಮಾಡೋದಿಲ್ಲ? ಈ ತಾತ ತಾತ ಅನ್ನೋದನ್ನು ನಾವು ಭಾಗ್ಯ ಅಂತ ಕರಿತೇವೆ. ಸೈಕಲ್ ಭಾಗ್ಯ ಅಂದ್ವಿ, ಅನ್ನ ಭಾಗ್ಯ ಅಂದ್ವಿ, ಶಾದಿ ಭಾಗ್ಯ ಅಂದ್ವಿ, ಪುಸ್ತಕ ಭಾಗ್ಯ ಅಂದ್ವಿ. ಹೀಗೆ ಯಾವುದನ್ನು ಆತ್ಮಾಭಿಮಾನದ ಪ್ರತ್ಯೇಕವಾಗಿ ನಾವು ತೆಗೆದುಕೊಳ್ಳಬೇಕು ಅದಕ್ಕೆ ಇನ್ನೊಂದು ಹೆಸರನ್ನು ನಾವು ಕೊಡ್ತಾ ಇದ್ವಿ. ಒಬ್ಬ ವಿದೇಶಿ ಆಫ್ರಿಕಾಗೆ ಹೋದನಂತೆ. ಎಲ್ಲ ಆಫ್ರಿಕನ್ರು ಸಾಲ ಕೂತಿದ್ರು, ಗುಡ್ಗಾಡು ಜನಾಂಗದವರು. ಏನು ಕೂತಿದ್ದೀರಿ ಅಂತ ಕೇಳ್ದ. ನಮಗೆ ಗೆಣಸು ಬೇಕಿತ್ತು, ಗೆಣಸು ತಿನ್ನಬೇಕಿತ್ತು, ಅದಕ್ಕೆ ಕಾಯ್ತಾ ಇದ್ದೀವಿ. ಗೆಣಸು ಬೇಕಿದ್ರೆ ಕೀಳಿ. ಆ ಜನ ಹೇಳಿದ್ರಂತೆ, ಇಲ್ಲ ಸದ್ಯದಲ್ಲೇ ಭೂಕಂಪ ಆಗ್ಬೋದು, ಗೆಣಸು ತಾನಿಗೆ ಮೇಲೆ ಬಂದುಬಿಡುತ್ತೆ, ಅದನ್ನು ಕಾಯ್ತಾ ಇದ್ದೀವಿ. ಅವರು ಹೇಳಿದ ಹಾಗೆ ಸ್ವಲ್ಪ ಹೊತ್ತದಲ್ಲಿ ಭೂಕಂಪ ಆಯಿತು, ಗೆಣಸು ತಾನಾಗಿ ಮೇಲೆ ಬಂದು ಬಿತ್ತು. ಮತ್ತೂ ಸುಮ್ಮನೆ ಕೂತಿದ್ರು. ಯಾಕೆ ಕೂತಿದ್ದೀರಿ ಅಂತ ಕೇಳ್ದ ಆತ. ಕಾಡುಗಿಚ್ಚು ಬರುತ್ತೆ, ಕಾಡುಗಿಚ್ಚು ಬಂದರೆ ತಾನಾಗಿ ಗೆಣಸು ಬೇಯುತ್ತೆ, ಅದಕ್ಕೆ ಕಾಯ್ತಾ ಇದ್ದೀವಿ ಅಂದ್ರಂತ ಅವರು. ಇವತ್ತು ನಮ್ಮ ಸರ್ಕಾರಗಳು ನಮ್ಮ ಜನರನ್ನು ಈ ಬಗೆಯ ದುರ್ಬಲರನ್ನಾಗಿ, ಮೂರ್ಖರನ್ನಾಗಿ, ಶ್ರದ್ಧೆಯೇ ಇಲ್ಲದವರನ್ನಾಗಿ, ಆಸಕ್ತಿಯೇ ಇಲ್ಲದವರನ್ನಾಗಿ ಹುಟ್ಟಿಸ್ತಾ ಇರೋದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆಯನ್ನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಖಂಡಿತವೂ ಕೂಡ ನಾ ಡಿಸೋಜ ತಾ 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 ಅನ್ನುವಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ರಾಜ್ಯ ಸರ್ಕಾರಗಳು ಅಥವಾ ನಮ್ಮನ್ನು ಆಳುವಂಥ ವರ್ಗಗಳು ಕೂಡ ಕೊಡ್ತಾನೆ ಹೋಗ್ತಾ ಇದ್ದಾರೆ. ಬಹುತೇಕ ನಮ್ಮನ್ನು ಪರಾವಲಂಬನೆ ಮಾಡ್ತಾ ಇದ್ದಾವೆ ಅನ್ನೋಂಥದ್ದು. ಸ್ವಾಭಿಮಾನ ಮತ್ತು ನಮ್ಮ ಏನು ದುಡಿಮೆಯ ಫಲ ಇದೆ ಅದನ್ನು ಸಿಗೋ ರೀತಿ ನಮ್ಮ ಕೈಗೆ ಉದ್ಯೋಗ ಕೊಡಬೇಕು, ನಮ್ಮನ್ನು ಸ್ವಾವಲಂಬಿಯಾಗಿ ಬದುಕುವಂತೆ ಮಾಡಬೇಕು. ಆ ರೀತಿಯ ಸರ್ಕಾರಗಳು, ನಮ್ಮ ಆಳುವಂಥ ಜನವರ್ಗಗಳು ಕೆಲಸ ಮಾಡಬೇಕು ಅನ್ನುವಂಥ ಆಶಯ ನಾ ಡಿಸೋಜ ಅವರ ಭಾಷಣದಲ್ಲಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾನೆ. ಜೊತೆಗೆ ಇವತ್ತು ಸಾಹಿತ್ಯ ವಲಯದ, ರಾಜಕೀಯ ವಲಯದ ಅನೇಕ ಗಣ್ಯರ ಜೊತೆಗಿದ್ದಾರೆ. ಡಾಕ್ಟರ್ MS ಆಶಾದೇವಿ, ವಿಮರ್ಶಕಿ, ಲೇಖಕಿ. ಆಶಾದೇವಿ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಪ್ರೊಫೆಸರ್ ನಟರಾಜ್ ಹುಳಿಯಾರು, ವಿಮರ್ಶಕರು, ಲೇಖಕರು, ತಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಸಾಹಿತ್ಯದ ಪ್ರೇಮಿ ಮತ್ತು ಹಿರಿಯ ಕಾಂಗ್ರೆಸ್ ರಾಜಕಾರಣಿ ಡಾಕ್ಟರ್ ಬಿ ಎಲ್ ಶಂಕರ್ ನಿಮಗೂ ಕೂಡ ಸ್ವಾಗತ. ಸೊ ನಮ್ಮ ಪ್ರಧಾನ ಸಂಪರ್ಕ ಅನಂತ್ ಚಿವರ ಕೂಡ ಇದ್ದಾರೆ, ಚಿನ್ನವರ ನಿಮಗೂ ಕೂಡ ಸ್ವಾಗತ. ಹಾಗೆಯೇ ವಿಶೇಷ ಏನಂತಂದ್ರೆ, ಸೊ ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಇಂತಹ ವಿಷಯಗಳನ್ನು ಪ್ರಸ್ತಾಪ ಮಾಡೋ ಮೂಲಕ ಒಂದು ಚರ್ಚೆಗೆ ದೊಡ್ಡ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸೊ 80ನೇ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಂತ ನಾ ಡಿಸೋಜ ಕೂಡ ಇದ್ದಾರೆ. ನಾ ಡಿಸೋಜ ಅವರೇ ಕಾರ್ಯಕ್ರಮ ತಮಗೂ ಕೂಡ ಸ್ವಾಗತ. ನಮಸ್ಕಾರ. ಹಾಗೆ ನಮ್ಮ ಜೊತೆಗೆ ಹಿರಿಯ ಸಾಹಿತಿಗಳಾದಂಥ ಪ್ರೊಫೆಸರ್ ಕಾಳೇಗೌಡ ನಾಗವರು ಕೂಡ ಇದ್ದಾರೆ. ಕಾಳೇಗೌಡ ನಾಗವರು ತಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ನಾನು ನಾ ಡಿಸೋಜ ನಿಮ್ಮನ್ನು ಕೇಳ್ತೀನಿ. ಬಹುತೇಕ ತಾವು ತಾತ ಅನ್ನುವಂಥ ಒಂದು ಹೊಸ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರೆ ಅಂತ ಬಹುತೇಕ ಜನಗಳು ತಾತ ಅನ್ನುವಂಥ ಸಾಲಿನಲ್ಲಿ ನಿಂತಿದ್ದಾರಾ, ಅಥವಾ ಸರ್ಕಾರಗಳು ಕೂಡ ಕೊಡೋ ನಿಟ್ಟಿನಲ್ಲಿ ಬಂದು ನಿಂತಿರೋದ್ರಿಂದ ಈ ನಾಳೆ ಬಾ ಅನ್ನುವಂಥ ಒಂದು ಸಂಸ್ಕೃತಿ ಕೂಡ ನಮ್ಮಲ್ಲಿ ಇದೆ. ಇವತ್ತು ನಮ್ಮ ಆಳುವಂಥ ವರ್ಗಗಳಲ್ಲೂ ಕೂಡ ನಾಳೆ ಬಾ ಸಂಸ್ಕೃತಿ,
ಮತ್ತೊಂದು ಕಡೆ ತಾತ ಸಂಸ್ಕೃತಿ. ಈ ಸಂಸ್ಕೃತಿನ ಹೊಡೆದೋಡಿಸ್ಬೇಕಾದ್ರೆ ಯಾವ್ಯಾವ ಶಕ್ತಿಗಳು ಒಗ್ಗೂಡಬೇಕು? ಮೊದಲನೇದಾಗಿ ಸರ್ಕಾರ ಇದಕ್ಕೆ ಧ್ವನಿಯನ್ನು ಕೊಡಬೇಕು. ತಾವು ಏನು ಮಾಡ್ತಾ ಇದ್ದೀವಿ, ಇದರಿಂದ ಜನರ ಮೇಲೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ಸರ್ಕಾರ ದಯವಿಟ್ಟು ಗಮನಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ತಾತ ಅನ್ನುವಂಥ ಸಂಸ್ಕೃತಿ ಹೀಗೆ ಮುಂದುವರೆದರೆ ಬಹುಶಃ ನಮ್ಮಲ್ಲಿ ಕೆಲಸ ಮಾಡಬೇಕು ಅನ್ನೋ ಮನೋಭಾವ, ದುಡಿಬೇಕು ಅನ್ನೋ ಮನೋಭಾವ, ತಾನು ಏನಾದರೂ ಗಳಿಸಬೇಕು ಅನ್ನೋ ಮನೋಭಾವ, ತಾನು ಎತ್ತರಕ್ಕೆ ಏರಬೇಕು ಅನ್ನೋ ಮನೋಭಾವ ಹೊರಟು ಹೋಗ್ಬಿಡುತ್ತೆ ಅನ್ನುವಂಥ ಭೀತಿ ನನ್ನನ್ನು ಕಾಡ್ತಾ ಇದೆ. ಮನುಷ್ಯ ತನ್ನ ಶ್ರಮದ ಮೇಲೆ, ತನ್ನ ಕಾಯಕದ ಮೇಲೆ ಬದುಕಬೇಕೇ ಹೊರತು ಸರ್ಕಾರ ಕೊಡುವಂತಹ ದೇಣಿಗೆಗಳ ಮೇಲೆ, ಸರ್ಕಾರ ಕೊಡುವಂತಹ ದಾನದ ಮೇಲೆ ಬದುಕಬಾರದು ಅನ್ನೋದು ನನ್ನ ಆಶಯ. ಎಸ್, ನಾನು ಬಂದೆ ಸರ್. ಆಶಾದೇವಿ ಅವರೇ, ನಾಡಿಸು ಹೇಳ್ತಾ ಇದ್ದಾರೆ ಬಹುತೇಕ ನಮ್ಮ ಎಲ್ಲ ವರ್ಗಗಳು, ಎಲ್ಲ ದುಡಿಯುವ ವರ್ಗ ಇರ್ಬೋದು ಅಥವಾ ಪ್ರತಿಯೊಂದು ವರ್ಗ ಕೂಡ ತನ್ನ ಶಕ್ತಿಯ ಮೇಲೆ ತಾನು ದುಡಿದು ತಿನ್ನುವಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕನ್ನುವಂಥದ್ದು ಎಲ್ಲರ ಕೊನೆಯ ಆಶಯ. ಕಾಯಕವೇ ಕೈಲಾಸ ಅನ್ನುವಂಥದ್ದು ಕೂಡ ಬಸವಣ್ಣನ ಆಶಯ ಕೂಡ ಅದೇನೆ. ಸೊ ಇಲ್ಲೆಲ್ಲ ಒಂದು ಕಡೆ ಜಾಗತೀಕರಣದ ಹೊಡೆತ, ಮತ್ತೊಂದು ಕಡೆ ನಾವೆಲ್ಲರೂ ಕೂಡ ಒಂದು ರೀತಿ ಅನೇಕ ಭಾಗ್ಯಗಳನ್ನು ಕಲ್ಪಿಸ್ತಾ ಇದ್ದೀವಿ. ಸೈಕಲ್ ಭಾಗ್ಯ, ಹಾಲಿನ ಭಾಗ್ಯ, ಇವತ್ತು ಬಟ್ಟೆಗಳನ್ನು ಕೊಡುವಂಥದ್ದು, ಇವತ್ತು ಅನ್ನಭಾಗ್ಯ, ಮತ್ತೊಂದು ಕಡೆ ತಾಳಿ ಭಾಗ್ಯ. ಈ ಎಲ್ಲ ಭಾಗ್ಯಗಳಿಂದಾಗಿ ನಾವು ಯಾವ ಸಮುದಾಯಗಳನ್ನು ಮೇಲೆತ್ತಬೇಕಂತ ಹೇಳ್ತೀವಿ, ಆ ಸಮುದಾಯಗಳಿಗೆ ಭಾಗ್ಯಗಳ ಮೂಲಕ ನಾವೆಲ್ಲ ಒಂದು ಕಡೆ ಅವರನ್ನು ನಿಷ್ಪ್ರಯೋಜಕರನ್ನು ಮಾಡ್ತಾ ಇದ್ದೀವಿ. ಶ್ರಮಜೀವಿಗಳನ್ನು ಮತ್ತು ಶ್ರಮದಿಂದನೇ ಹೊರಗಿಡುವಂಥ ಪ್ರಯತ್ನ ನಡೀತಾ ಇದೆ ಅನ್ನೋಂಥದ್ದು ನಾಡಿಸೋಜ್ ಅವರ ಭಾಷಣದ ಒಂದು ತಿರುಳು. ಅಲ್ಲ, ನಿಷ್ಪ್ರಯೋಜಕ ಅನ್ನೋದ್ರ ಜೊತೆಗೇನೆ ನಾವು ನಮ್ಮ ಶಕ್ತಿಯನ್ನು ಮೀರಿದ್ದಕ್ಕೆ ಆಸೆ ಪಡೋದು ಒಂದನ್ನು ಅದು ಹೇಳ್ತಾ ಇದೆ. ಮತ್ತೆ ನಾವು ಗಾಂಧಿಗೆ ಇವಾಗ ವಾಪಸ್ ಹೋಗ್ತಾ ಇದ್ದೀವಲ್ವ. ಗಾಂಧಿ ಹೇಳೋದಕ್ಕೆ ಪ್ರಯತ್ನಪಟ್ಟ ಒಂದು ಸ್ವಾವಲಂಬಿ ಬದುಕಿದೆಯಲ್ವ, ಆ ಸ್ವಾವಲಂಬಿ ಬದುಕು ಆಸೆಗಳ ನಿಯಂತ್ರಣವನ್ನು ಹೇಳುತ್ತೆ. ಆಸೆಗಳ ನಿಯಂತ್ರಣದ ಮೂಲಕವೇ ಒಂದು ಬದುಕನ್ನು ಅರ್ಥಪೂರ್ಣ ಮಾಡ್ಕೊಳ್ಬಹುದಾದ ಸಾಧ್ಯತೆಯನ್ನು ಅದು ಹುಡುಕ್ತಾ ಇತ್ತು. ಆದರೆ ಈ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಮ್ಮಲ್ಲಿರುವ ಈ ಪ್ರಭುತ್ವ ಜನರಿಗೆ ಬೇರೆ ಬೇರೆ ಬಗ್ಗೆ ಆಮಿಷಗಳನ್ನು ಒಡ್ಡುತ್ತಾ ಇದೆ. ಅದು ಭಾಗ್ಯ ಅಲ್ವೇ ಅಲ್ಲ, ಅದು ಆಮಿಷಗಳ ಮೂಲಕ ನಮ್ಮನ್ನು ಒಂದು ಬಗೆಯ ವಿಕಾರದ ಬದುಕಿಗೆ ಅದು ತಳ್ತಾ ಇದೆ. ಅಂಥ ವಿಕಾರದ ಬಗೆಗೆ ಡಿಸೋಜ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಎಸ್ ಪ್ರೊಫೆಸರ್, ತಾವು ಹೇಳ್ಬೋದು. ಯಾಕಂತಂದ್ರೆ ಹೇಳ್ಬೋದು ಯಾವ ವರ್ಗಗಳಿಗೆ ಒಂದು ತುತ್ತು ಅನ್ನ ಸಿಗುವಾಗ ಇದನ್ನು ವಿರೋಧ ಮಾಡೋದು ಸರಿನಾ ಅನ್ನೋದು. ತಾತ್ವಿಕವಾಗಿ ಎಲ್ಲ ಬದಲಾವಣೆಗಳು, ಎಲ್ಲ ಕ್ರಾಂತಿಯ ಒಂದು ಅಂತ್ಯ ಏನು ಅಂತಂದರೆ ಎಲ್ಲರೂ ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು, ಯಾವುದೇ ಅಸಮಾನತೆ ಇಲ್ಲದಿರೋ ಸಮಾಜದಲ್ಲಿ ನಾವು ಬದುಕಬೇಕು, ನಮ್ಮ ಭಾವನೆಗಳು, ನಮ್ಮ ಉಸಿರಾಟಕ್ಕೂ ಕೂಡ ಯಾರೂ ಕೂಡ ನಿಯಂತ್ರಣ ಇರಬಾರ್ದು. ಅಂಥ ಸಮಾಜ ಕಟ್ಟುವಾಗ ನಾವೆಲ್ಲ ಒಂದು ಕಡೆ ಸಮಾಜವನ್ನು ಒಂದು ರೀತಿ ಗುಲಾಮಿ ಹಂತಕ್ಕೆ ತರ್ತಾ ಇದೀವಿ ಅನ್ನೋಂಥ ಅನುಮಾನ ಇದೆ. ಇಲ್ಲ, ಇದು ಚುನಾಯಿತ ಸರ್ಕಾರಗಳ ಒಂದು ಕರ್ತವ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ ಅನ್ನೋದು ನಿಜ. ಆದರೆ ಈ ತಾತ ಸಂಸ್ಕೃತಿನ ಸ್ವಲ್ಪ ವಿಸ್ತಾರ ಮಾಡಿದ್ರೆ, ನಮ್ಮ ರಾಜಕಾರಣಿಗಳು, ಅಧಿಕಾರಿಗಳು ತಾತ ಅಂತ ಇರೋದ್ರಿಂದ ಪ್ರತಿ ದಿವಸ ಅವ್ರು ನಮ್ಮಿಂದ ಕೇಳ್ತಾ ಇರೋದ್ರಿಂದ ನಾವು ಸರ್ಕಾರಗಳು ಬಡವರಿಗೆ ಅದನ್ನು ಕೊಡಬೇಕಾದ ಸ್ಥಿತಿ ಬಂದಿದೆ. ನನಗೆ ಇದರಲ್ಲಿ ನಾವು ತುಂಬ ಸಿನಿಕಲಾಗಿ ನೋಡ್ತಾ ಇದ್ದೀವಿ ಅಂತ ಕಾಣುತ್ತೆ. ಈಗ ಸರ್ಕಾರದ ಒಂದು ಕರ್ತವ್ಯ ಏನೋ ಅದು ನರೇಗಾ ಮೂಲಕ ಉದ್ಯೋಗ ಖಾತ್ರಿ ಮಾಡಬೇಕು. ಉದ್ಯೋಗ ಖಾತ್ರಿ ಜೊತೆಗೆ ಅದು ಯಾವುದೋ 30 kg ಅಕ್ಕಿ ಕೊಟ್ಟ ತಕ್ಷಣ ಇನ್ನುಳಿದ ಸಮಸ್ಯೆಗಳು ಬಗೆಹರೋದಿಲ್ಲ. ನಾಡಿಸೋಜ್ ಅವರು ಇದನ್ನು ತಾತ್ವಿಕವಾಗಿ ಹೇಳ್ತಿರೋ ಸರಿಯಾದರೂ ಕೂಡ ಈ ಮಧ್ಯಮ ವರ್ಗದವರು ಬಡವರಿಗೆ ಕೊಡುವ ಸಹಾಯದ ಬಗ್ಗೆ ಏನು ಪ್ರಶ್ನೆಗಳನ್ನು ಎತ್ತಾ ಇದ್ದಾರೆ, ಅವರು ಸ್ವಲ್ಪ ಆ ರೀತಿ ಎತ್ತಾ ಇದ್ದಾರೆ ಅಂತ ಕಾಣುತ್ತೆ. ನನಗೇನೆ, ನಾನು ಹೈಸ್ಕೂಲ್ ವಿದ್ಯಾರ್ಥಿ, ಕಾಲೇಜ್ ಮುಗಿಸೋ ತನಕ ಒಂದು ಸೈಕಲ್ಲೇ ನನ್ನ ಕನಸಾಗಿದ್ದು. ಸೈಕಲ್ ನನಗೆ ಸಿಕ್ಕಲೇ ಇಲ್ಲ. ನಾನು ಮುಂದೆ ಮೇಷ್ಟ್ರಾಗೋ ತನಕ ನನಗೆ ಸ್ವಂತ ಸೈಕಲ್ ಕೊಂಡ್ಕೊಳ್ಳೋದಕ್ಕೆ ಆಗಲಿ. ಇವತ್ತು ಆ ಹುಡುಗಿರು, ಕುಮಾರಸ್ವಾಮಿಯವರು ಅವತ್ತೇನೋ ಒಂದು ಇದನ್ನು ಮಾಡಿದ್ರು, ಒಂದು ನಿರ್ಧಾರ ತೊಗೊಂಡ್ರು, ಆ ಸೈಕಲ್ಗಳು ಬಂತು. ಅದೆಲ್ಲ ನೋಡಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಆ ಹುಡುಗಿರು ಸೈಕಲ್ ಹಾಕ್ಕೊಂಡು ಹೋಗ್ತಾ ಇದ್ರೆ ಒಂದು ಸ್ವಾತಂತ್ರ್ಯದ ಹೊಸ ಗಾಳಿ ಬೀಸ್ತಾ ಇದೆ ಅನಿಸುತ್ತೆ. ಸೊ ಸರ್ಕಾರ ಒಂದು ಇನ್ಸ್ಟ್ರೂಮೆಂಟ್, ಬದಲಾವಣೆಯ ಒಂದು ಸಾಧನವಾಗಿ ಕೆಲಸ ಮಾಡಬೇಕಾಗಿರೋದ್ರಿಂದ ಇವನ್ನ ಅಷ್ಟು ನಾವು ಇದಾಗಿ ನೋಡಬಾರ್ದು. ಬಟ್ ನಾಡಿಸೋಜ್ ಅವ್ರು ಹೇಳ್ತಾರೆ ತಾತ್ವಿಕವಾಗಿ ಸರಿ, ಆಶಾದೇವಿಯವರು ಹೇಳ್ದಂಗೆ ಸಬಲೀಕರಣಗೊಳಿಸಬೇಕು ಅನ್ನೋದು ಸಬಲೀಕರಣದ ಕಡೆ ಇರಬೇಕು ನಿಜ. ಆದರೆ ಒಂದು ಸಣ್ಣ ಸಹಾಯ ಹಸ್ತವನ್ನು ಚಾಚಿದಾಗ ಅದನ್ನ ಇನ್ನಷ್ಟು ದೃಢಗೊಳಿಸಬೇಕು ಅನ್ನೋದು ನಾವು ಚರ್ಚೆ ಮಾಡಬೇಕು. ನಾನು ಬೇಲ್ಶಂಕರ್ ನಿಮ್ಮನ್ನು ಕೇಳ್ತೇನೆ, ಆಡಳಿತ ಪಕ್ಷದ ಪರವಾಗೂ ಅಥವಾ ಒಬ್ಬೊಂದು ಆಡಳಿತ ವರ್ಗದ ಪರವಾಗಿ ನಾನು ನಿಮ್ಮನ್ನು ಕೇಳ್ತೀನಿ. ಒಂದು ಪ್ರಶ್ನೆ ಇರತಕ್ಕಂಥದ್ದು, ಒಬ್ಬ ಸಚಿವರು ಹೇಳ್ತಾ ಇದ್ರು ಹಿಂದಿನ ಸರ್ಕಾರದಲ್ಲಿ ಇದ್ದಂಥ, ನೋಡ್ರಿ ಮಗು ಹುಟ್ಟಿದಾಗಿಂದ ಸಾಯೋವರು ಕೂಡ ನಾವು ಅನೇಕ ಸವಲತ್ತುಗಳನ್ನು ಕೊಟ್ಟಿವಿ. ಮಗು ಕಿಟ್ ಕೊಟ್ಟಿವಿ, ಆಮೇಲೆ ಅವ್ರಿಗೆ ಬಟ್ಟೆ ಕೊಟ್ಟಿವಿ, ಸೈಕಲ್ ಕೊಟ್ಟಿವಿ, ಹೆಣ್ಣು ಮಕ್ಕಳಿಗೆ ಭಾಗ್ಯದ ಲಕ್ಷ್ಮಿ ಅನ್ನೋಂಥ ಕಾರ್ಯಕ್ರಮ ಕೂಡ ಇದೆ. ಅದ್ರ ಜೊತೆಗೆ ಈಗ ಅನ್ನಭಾಗ್ಯ ಇದೆ, ಶಾದಿ ಭಾಗ್ಯ ಇದೆ, ಎಷ್ಟೊಂದು ಭಾಗ್ಯಗಳಿದ್ದಾವೆ. ಇಂಥ ಭಾಗ್ಯಗಳಿಂದಾಗಿ ಬಹುತೇಕ ಅವ್ರಿಗೆ ನೀವು ಶಿಕ್ಷಣದ ರಾಷ್ಟ್ರೀಕರಣ ಮಾಡಿ, ಅವರ ಒಂದು ಪೌಷ್ಟಿಕ ಆಹಾರದ ಒಂದು ಭದ್ರತೆ ಬರಲಿ,
ಅಥವಾ ನನ್ನ ದುಡಿಮೆಯ ಆದಾಯ ಹೆಚ್ಚಿಗಾಗುವಂಥದ್ದು ಮಾಡಿ ಅದನ್ನು ಮಾಡದೇನೆ, ಅಂದರೆ ನೀವು ಅಂತಂದ್ರೆ ಯಾವುದೇ ಸರ್ಕಾರಗಳು ಕೂಡ ಜನರನ್ನ ಭಾಗ್ಯದ ಮೂಲಕ ಅವರನ್ನ ಒಂದು ರೀತಿ ಸಬಲೀಕರಣದ ದಿಕ್ಕಿನಿಂದ ವಂಚಿತ ಮಾಡುವಂಥ ಕೆಲಸ ನಡೀತಾ ಇದೆ ನಿಮ್ಮ ಸರ್ಕಾರ ಇರ್ಬೋದು, ಹಿಂದಿನ ಸರ್ಕಾರಗಳು. ಇಲ್ಲ, ಡಿಸೋಜ ಅವರ ಆಶಯ ಸರಿಯಾಗೇ ಇದೆ. ಅದರಲ್ಲಿ ಆಶಾದೇವಿಯರಾಗಲಿ ಅಥವಾ ನಟರಾಜ್ ಅವರು ಹೇಳಿರ್ತಕ್ಕಂಥ ವ್ಯಾಖ್ಯಾನನೂ ಸರಿ ಇಲ್ಲ ಅಂತೇಳಿ ಹೇಳೋದಿಲ್ಲ. ಆದರೆ ಎಲ್ಲ ಮೀಸಲಾತಿ ಇರ್ಬೋದು ಅಥವಾ ಈ ಸೌಲಭ್ಯಗಳು ಕೊಡ್ತಕ್ಕಂಥದ್ದು ಇರ್ಬೋದು ಅಥವಾ ಸಬ್ಸಿಡಿ ಕೊಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ಪ್ರಾರಂಭ ಆಗಿದ್ದು ಅಸಮಾನತೆಯ ಒಂದು ಸಮಾಜ ಇದೆ. ಸಹಸ್ರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಸಮಾಜದಲ್ಲಿ. ಅವರಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ವರ್ಗದವರು ಬೇರೆ ವರ್ಗದವರೊಟ್ಟಿಗೆ ಸಮಾನವಾಗಿ ಪೈಪೋಟಿ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಆ ಕಾರಣಕ್ಕೋಸ್ಕರ ಕೆಲವು ಮೀಸಲಾತಿಯ ನಮ್ಮ ನಿರ್ಧಾರಗಳಿರ್ಬೋದು ಅಥವಾ ಕೆಲವು ಆರ್ಥಿಕವಾಗಿ ಕೊಡ್ತಕ್ಕಂಥ ಸೌಲಭ್ಯಗಳಿರ್ಬೋದು, ಇವು ಪ್ರಾರಂಭ ಆಗಿದ್ದು ಆ ಉದ್ದೇಶದಿಂದ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಅತಿಯಾಯಿತು ಅಂತಕ್ಕಂಥ ಮಟ್ಟಿಗೆ ಇದು ಹೋಗಿದೆ. ಬಣ್ಣದ ಟಿ ವಿ ಕೊಡ್ತಕ್ಕಂಥದ್ದಾಗಲಿ ಅಥವಾ ತಮಿಳುನಾಡಿನಲ್ಲಿ ಪುಕ್ಕಟೆ ಮಸಾಲ ಪದಾರ್ಥಗಳನ್ನೆಲ್ಲ ಮನೆ ಕೊಡ್ತಕ್ಕಂಥದ್ದಾಗಲಿ ಸ್ವಲ್ಪ ಅತಿಯಾಯಿತು. ಇದು ಒಂದು ದೃಷ್ಟಿಯಿಂದ ಇದು ಓಲೈಕೆಯ ರಾಜಕಾರಣದ ಮಟ್ಟಕ್ಕೆ ಹೋಗಿದೆ, ಅಲ್ಲ ಆ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ನಿಜ. ಆದರೆ ಅದರ ಅರ್ಥದ ಓಲೈಕೆ ಆಗ್ತಾ ಇದೆ ಅಥವಾ ಆಮಿಷದ ರೂಪ ಅದು ಪಡಿತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ನಿಜವಾಗಿ ಅರ್ಹರಾಗಿರ್ತಕ್ಕಂಥ ವರ್ಗಗಳಿಗೆ ಸಿಗಲೇಬೇಕಾಗಿರ್ತಕ್ಕಂಥ ಒಂದೇನಾಗಿದೆ ಸರ್, ಇವರು ಕೊಡೋವಾಗ ಇವ್ರ ಅಪ್ಪನ ಮಗನ ಕೊಡಲ್ಲ, ತಾತ ಅಂತ ನಾವು ನಿಂತಿದ್ದೀವಿ, ನಮ್ದೇ ನಾವು ಓಟ್ ಹಾಕ್ತೀವಿ, ಆಮೇಲೆ ಸಿಗೋದಿಲ್ಲ, ಕೊಡೋದು ಕೊಡ್ಲೇನೋ ಅಂತ ಜನನು ಕೂಡ ಆ ರೀತಿ ತಾತ ಸಂಸ್ಕೃತಿಗೆ ಹೋಗಿದ್ದಾರೆ ಅಂತ. ಇಲ್ಲ, ಜನಗಳನ್ನ ಸೋಮಾರಿ ಮಾಡ್ತದೆ ಇದು. ಜನಗಳ ದುಡಿಯುವ ಒಂದು ಅವರ ಆಸಕ್ತಿಯನ್ನೇ ಕಡಿಮೆ ಮಾಡ್ತದೆ. ಹೇಗಿದ್ರು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯ ಮೂಡಲಿಕ್ಕೆ ಕಾರಣ ಆಗ್ತಕ್ಕಂಥ ಅನೇಕ ವಿಚಾರಗಳಿದ್ದಾವೆ. ಅದು ಮತ್ತು ಒಂದು ರಾಜಕೀಯ ಪಕ್ಷ ಮತ್ತೊಂದು ರಾಜಕೀಯ ದೃಷ್ಟಿ ಪೈಪೋಟಿ ಮಾಡ್ತಾ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಾ ಇರತಕ್ಕಂಥ ಅತಿಯಾಗಿದೆ. ಆದರೆ ಇದರ ಮೂಲಭೂತವಾಗಿರ್ತಕ್ಕಂಥ ಉದ್ದೇಶ ಏನಿತ್ತು, ಸಮಾನತೆಯ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ವಂಚಿತರು ಮತ್ತು ಶೋಷಿತ ವರ್ಗಕ್ಕೆ ಕೆಲವು ಸರ್ಕಾರ ಅವರ ಬೆಂಬಲಕ್ಕೆ ನಿಲ್ಲಬೇಕು ಅಂತಕ್ಕಂಥ ಆ ಮೂಲ ಆಶಯಕ್ಕೆ ಧಕ್ಕೆ ಬಾರದೇ ಇರತಕ್ಕಂಥ ರೀತಿಯಲ್ಲಿ ಕಾರ್ಯಕ್ರಮ. ಕಾಳೇಗೌಡರು ನಿಮ್ಮನ್ನು ಕೇಳ್ತೀರಿ, ತಾವು ಸಮಾಜವಾದಿ ಚಿಂತನೆ ನಂಬಿಕೆ ಇರ್ತಕ್ಕಂಥವ್ರು. ಡಿಸೋಜ ಅವರು ಭಾಷಣದ ಕೊನೆಯ ಪುಟದಲ್ಲಿ ಹೇಳ್ತಾರೆ, ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಎಂಬ ಸಾಹಿತ್ಯದ ಉದ್ದೇಶ ನಮ್ಮ ನಾಡಿನ ಎಲ್ಲರ ವಿಷಯದಲ್ಲೂ ಕೂಡ ನಿಜ ಆಗಬೇಕು. ನಮ್ಮ ಸರ್ಕಾರ ನಾಡಿನ ಕ್ರಿಯಾಶೀಲರು ವೈಜ್ಞಾನಿಕ ವಿಧಿವಿಧಾನಗಳ ಮೂಲಕ ಆ ಆಶಯವನ್ನು ಸಾಧಿಸುವಂತಾಗಲಿ ಎಂದು ಹಾರೈಸ್ತೇನೆ. ಸೊ ಬಹುತೇಕ ನಮಗಿಲ್ಲಿರ್ತಕ್ಕಂಥ ಒಂದು ಆತಂಕ, ತಾತ ಅನ್ನುವಂಥ ಸಂಸ್ಕೃತಿ ಹುಟ್ಟಾಕಿದವರು ಕೂಡ ನಮ್ಮನ್ನು ಆಳುವಂಥವರೇ, ನಾಳೆ ಬಾ ಅಂತ ಸಂಸ್ಕೃತಿ ಹುಟ್ಟಾಕುವಂಥವ್ರು ನಮ್ಮನ್ನು ಆಳುವಂಥವರೇ. ಸೊ ಬಹುತೇಕ ನಾಳೆ ಬಾ ತಾತ ಈ ಎರಡು ಸಂಸ್ಕೃತಿಗಳ ಮಧ್ಯೆ ಜನ ಸಿಕ್ಕಿದ್ದು ಸಿಗಲಿ ಅನ್ನುವ ಮನಸ್ಥಿತಿ ಬಂದು ನಿಂತಿದ್ದಾರೆ. ಸೊ ಇದು ಅಪಾಯಕಾರಿ ಮನಸ್ಥಿತಿ. ಯಾಕಂತಂದ್ರೆ ಒಬ್ಬ ಬಡವನ ಏರು ಮಟ್ಟ ಏನಿದೆ ಅಲ್ಲ, ಆದಾಯ ಹೆಚ್ಚು, ಪ್ರತಿ ವರ್ಷ ಕೂಡ ತನ್ನ ವರಮಾನ ಹೆಚ್ಚಾಗಬೇಕು, ಅದು ನಿಜವಾದಂಥ ಬೆಳವಣಿಗೆ ಅಲ್ವಾ? ಖಂಡಿತ. ನಮಗೆ ಒಂದು ದೃಢ ಸಂಕಲ್ಪ ಇರತಕ್ಕಂಥ ಸರ್ಕಾರಗಳು ಏನು ಮಾಡಬೇಕು ಅಂದರೆ ಅಸಮಾನತೆಯ ಅಂತರಗಳನ್ನು ತಗ್ಗಿಸಬೇಕು, ತಗ್ಗಿಸಬೇಕು ಮತ್ತು ದೃಢ ನಿರ್ಧಾರದಿಂದ ಒಂದು ವಿಕೇಂದ್ರೀಕರಣದ ಮೂಲಕ ಮತ್ತು ಎಲ್ಲ ಅಸಹಾಯಕರಿಗೂ ಕೂಡ ಒಂದು ಉತ್ತಮವಾದ ಅವಕಾಶ ಒದಗುವಂಥ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡಬೇಕು. ಮತ್ತು ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳನ್ನು ಒಂದು ಅನುಕರಣೆ ಮಾಡಿ ಒಂದು ತಾತ್ಕಾಲಿಕವಾದ ಈ ಥರ ಕಾರ್ಯಕ್ರಮಗಳನ್ನು ತರೋದಕ್ಕಿಂತ ಮುಖ್ಯವಾಗಿ ಅಸಮಾನತೆಯ ಅಂತರಗಳನ್ನು ಒಂದು ತಗ್ಗಿಸ್ತಕ್ಕಂಥ ಬಹಳ ಗಟ್ಟಿಯಾದ ಕಾರ್ಯಕ್ರಮಗಳನ್ನು ಹಾಕೊಳ್ಬೇಕಾದದ್ದು ಒಂದು ಜವಾಬ್ದಾರಿಯುತವಾದ ಸರ್ಕಾರದ ಕ್ರಮ ಆಗಬೇಕು. ಕಾಳೇಗೌಡ, ಅನಂತರ ನಿಮ್ಮ ಕೊನೆಯದು ಯಾಕೆ ಕೇಳಿದೆ ಅಂತಂದರೆ, ಸೊ ಬಹುತೇಕ ಸರ್ಕಾರಗಳು ತನ್ನ ವೋಟರ್ಸ್ಗಳನ್ನು ನಂಬ್ಕೊಂಡೇ ಮಾಡುವಂಥದ್ದು. ಯಾವುದೇ ಒಂದು ರಾಜಕೀಯ ಪಕ್ಷ ವೋಟರ್ ಇಲ್ಲ ಅಂತಂದರೆ ಅವ್ರು ಇರೋದಿಲ್ಲ, ಅವ್ರಿಗೆ ಓಟ್ ಹಾಕ್ತಾರೆ, ನಾವು ಅವ್ರಿಗೆ ಕೊಡಬೇಕನ್ನುವಂಥದ್ದು. ಬಹುತೇಕ ಇಲ್ಲಿ ಕೊಡುಗೈ ದಾನಿ ಆಗ್ತಾರೆ ಇಂಥ ವಿಚಾರದಲ್ಲಿ. ಅಂದರೆ ಯಾವುದಾದ್ರೂ ಭಾಗ್ಯ ಕರುಣಿಸೋದ್ರಲ್ಲಿ ಕೊಡುಗೈ ದಾನಿಗಳು, ಶಾಶ್ವತ ಪರಿಹಾರ ರೂಪಿಸೋದ್ರಲ್ಲಿ ನಾಳೆ ಬಾ ಅಂತಾರೆ. ಅಂದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಕಳೆದ ಒಂದು 10 ವರ್ಷ ತೆಗೆದುಕೊಂಡ್ರೆ ಎಷ್ಟು ಜನ ಬಡವರು ತಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಬಡವರ ಮಕ್ಕಳು ಇವತ್ತು ಒಳ್ಳೆ ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ, ಎಷ್ಟು ಜನ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗುತ್ತೆ, ಎಷ್ಟು ಜನ ಮಕ್ಕಳು ಇವತ್ತು ಒಳ್ಳೆಯ ವೃತ್ತಿಪರ ಕೋರ್ಸ್ಗಳನ್ನು ಪಡ್ಕೊಳ್ತಾರೆ. ಸೊ ಅದರ ಗುಣಮಟ್ಟದ ಮೇಲೆ ನಮ್ಮ ಅಭಿವೃದ್ಧಿಯನ್ನು ಸೂಚ್ಯಾಂಕ ಹೇಳಬೇಕಾಗುತ್ತೆ. ಕೆಲವು ಬರೀ ಭಾಗ್ಯಗಳನ್ನು ಕಲ್ಪಿಸೋದ್ರಿಂದ ಯಾವ ಬಡವ ಉದ್ಧಾರ ಆಗ್ತಾನೆ ಅಂತ ಅದು ಕೊಡೋದು ತಪ್ಪು ಅಂತ ಹೇಳ್ತಲ್ಲ, ಆದರೆ ಅವನ ಮಟ್ಟದಿಂದ ಮೇಲೆ ಬರಬೇಕಲ್ವಾ? ಕರೆಕ್ಟ್. ಈ ಕೊಡೋದು ಕೂಡ ಶೋಷಣೆಯ ಒಂದು ಭಾಗ ಅಂತಲೇ ಹೇಳಬೇಕು. ಹಳ್ಳಿನಲ್ಲಿ ಜಮೀನ್ದಾರ ಕೂಡ ಅಲ್ಲಿ ಕೈಲಾಗದೇ ಇರೋ ರೈತರಿಗೆ 10, 20, 100 ರೂಪಾಯಿ ಕೊಟ್ಟು ತಾನು ಹೇಳೋ ಹಾಗೆ ಕೇಳೋ ಥರ ಮಾಡಿ ಇಟ್ಕೊಂಡಿರ್ತಾನೆ.
ಆ ಥರದ ಒಂದು ಸಂಸ್ಕೃತಿಯ ಮುಂದುವರೆದ ಭಾಗ ಕೊಡೋದು. ಬಟ್ ನಾನು ಈ ಫುಡ್ ಸೆಕ್ಯೂರಿಟಿ ಬಿಲ್ಲಿಗೆ ತಾತ್ವಿಕವಾಗಿ ವಿರೋಧಿ ಅಲ್ಲ. ಶಂಕರ್ ಅವರು ಹೇಳಿದಾಗೆ ನಮ್ಮಲ್ಲಿ ಇರೋವಂಥ ತೀವ್ರವಾದ ಅಸಮಾನತೆ ಏನಿದೆ ಅದನ್ನು ಸ್ವಲ್ಪ ಎಲ್ಲೋ ಈಕ್ವಲೈಸ್ ಮಾಡಬೇಕು ಅಂತಂದಾಗ ಈ ಥರದ ಕ್ರಮಗಳು ಬೇಕಾಗ್ತವೆ. ಬಟ್ ಎಲ್ಲಿ ನಿಲ್ಲಿಸಬೇಕು ಅನ್ನೋದು ನಮಗೆ ಗೊತ್ತಿಲ್ಲದಿದ್ದಾಗ ಈ ಥರದ ವಿವಾದಗಳು ಸೃಷ್ಟಿ ಎಕ್ಸಾಕ್ಟ್ಲಿ. ನಮ್ಮಲ್ಲಿ ನಿಲ್ಲಿಸೋ ಥರದ ಇಚ್ಛಾಶಕ್ತಿ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ. ಮೀಸಲಾತಿ ವಿರುದ್ಧ ಅನೇಕ ವರ್ಷಗಳಿಂದ ವಾದಗಳು ನಡ್ಕೊಂಡು ಬರ್ತಾ ಇದೆ. ಮೀಸಲಾತಿ ಸೃಷ್ಟಿಯಾಗಿದ್ದು ಕೂಡ ವಿ ಶುಡ್ ಪ್ರೊವೈಡ್ ಎನ್ ಈಕ್ವಲ್ ಪ್ಲೇಯಿಂಗ್ ಫೀಲ್ಡ್, ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕೊಡಬೇಕು ಅನ್ನೋ ಕಾರಣಕ್ಕೆ. ಬಟ್ ಅದ್ರ ಬೆನಿಫಿಟ್ ತಗೊಳ್ತಿರೋದು ಯಾರು? ತೀರಾ ಕೆಳಗಡೆ ಉಳಿದಿರ್ತಾನಲ್ಲ, ಅಗತ್ಯ ಇರುತ್ತಲ್ಲ, ಅವನಿಗೆ ಮೀಸಲಾತಿಯ ಲಾಭ ಸಿಗೋದಿಲ್ಲ. ಮೀಸಲಾತಿಯ ಲಾಭ ತಗೊಂಡು ಮೇಲೆ ಬಂದವರೇ ಅದರ ಲಾಭ ಪಡ್ಕೊಳ್ತಿರ್ತಾರೆ ಹೊರತು ಇಟ್ ಡಸ್ ನಾಟ್ ಪರ್ಕೊಲೇಟ್ ಡೌನ್. ಆ ಥರದ ಒಂದು ಮೆಕ್ಯಾನಿಸಮ್ ನಮ್ಮಲ್ಲಿ ಇಲ್ಲದೇ ಇದ್ದಾಗ ಈ ಅನ್ನಭಾಗ್ಯ ಯೋಜನೆ ಬಗ್ಗೆನೂ ನಮಗೆ ಅನುಮಾನ ಬರುತ್ತೆ. ಯಾಕೆಂದರೆ ಈ 30 kg ನಾವು ಅಕ್ಕಿ ಏನು ಕೊಡ್ತೀವಿ, ಆ 30 kg ಅಕ್ಕಿ ನಿಜವಾಗ್ಲೂ ಬಡವನ ಮನೆ ತಲುಪತ್ತಾ ಅನ್ನೋದ್ರ ಬಗ್ಗೆ ನಮಗಂತೂ ಯಾರಿಗೂ ಖಾತ್ರಿ ಇಲ್ಲ. 10 ಜನಕ್ಕೆ ಎಕ್ಸಾಕ್ಟ್ಲಿ ಆ 10 ಜನಕ್ಕೆ ಕೊಡೋದಕ್ಕೋಸ್ಕರ ನೀವು ಒಂದು ದೊಡ್ಡ ರಾಜ್ಯದ ಹಣಕಾಸು ವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಹೊರಡ್ತೀರಿ ಅಂತಂದಾಗ ಆಪೋಸಿಷನ್ ಬರುತ್ತೆ. ಅದ್ರ ಬದಲಾಗಿ ಅಗೇನ್ ಗಾಂಧೀಜಿಯವರ ಮಾತಿನ ಪ್ರಸ್ತಾಪ ಬಂತು, ಮೀನು ಹಿಡಿಯೋನಿಗೆ ಗಾಳ ಕೊಡ್ರಯ್ಯ, ಮೀನು ಕೊಡಬೇಡಿ ಅಂತ ಹೇಳಿದ್ರು. ನಾವು ಇಲ್ಲಿ ಬರೀ ಮೀನು ಕೊಡ್ತಾ ಇದೀವಿ, ಮೀನು ಕೊಟ್ಟು ಮೀನು ತಿನ್ಕೊಂಡು ಹೇಳಿದ್ರು. ಒಬ್ಬ ಮಂತ್ರಿ ಹೇಳ್ತಾ ಇದ್ರು ಅಂತ ಹೇಳಿ ಅವ್ರ ಹೆಸರನ್ನು ನಾವು ಹೇಳ್ಬಿಡ್ಬೋದು. ಉಮೇಶ್ ಕತ್ತಿ ಅವರು ಪದೇ ಹೇಳ್ತಾರೆ, ನಾವು ಹುಟ್ಟದಾಗಿಂದ ಸಾಯೋ ತನಕ ಏನ್ ಮಾಡಬೇಕು ಅಂತ ಹೇಳಿ. ಹಾಗಿದ್ದಾಗ ದುಡಿಯೋದು ಕಮ್ಮಿ ಆಗುತ್ತೆ. ಡಿಸೋಜಾ ಅವರು ಹೇಳಿದ್ದು ತುಂಬ ನಾವು ಯೋಚನೆ ಮಾಡಬೇಕಾದ ವಿಚಾರ ಅಂತ ಅಂದ್ಕೊಂಡಿದ್ದೀನಿ. ಕಾಯಕ ಸಂಸ್ಕೃತಿ ಅಂತ ನಾವೇನು ಹೇಳ್ತೀವಿ, ಕೆಲಸ ಮಾಡುವಂಥ ಮನೋಧರ್ಮ, ಅದನ್ನು ಅದು ಸ್ವಲ್ಪ ಡಿಸ್ಟರ್ಬ್ ಮಾಡಿದೆಯಾ ಅನ್ನೋದು ನಿಜವಾಗ್ಲೂ ನಾವು ಯೋಚಿಸಬೇಕು. ಖಂಡಿತ ಒಂದು ಒಳ್ಳೆ ಪಾಯಿಂಟ್. ಯಾಕಂದ್ರೆ ಕಾಯಕ ಸಂಸ್ಕೃತಿ ಅಂದ್ರೆ ಬರೀ ದುಡಿಯೋರು ಮಾತ್ರ ದುಡಿಬೇಕನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ ಬಹುತೇಕ. ಅದ್ರ ಬಗ್ಗೆ ಕೂಡ ನಮ್ಮ ವ್ಯವಸ್ಥೆ ಅಥವಾ ನಮ್ಮಲ್ಲಿರ್ತಕ್ಕಂಥ ಎಲ್ಲ ವರ್ಗಗಳು ಕೂಡ ಚಿಂತನೆ ಮಾಡಬೇಕಾಗುತ್ತೆ. ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಇನ್ನಷ್ಟು ಅಂಶಗಳು ಕೂಡ ಡಿಸೋಜಾ ತಮ್ಮ ಭಾಷಣದ ಪ್ರಸ್ತಾಪ ಮಾಡಿದರೆ. ಸೊ ಅದಕ್ಕಿಂತ ಮೊದಲು ಒಂದು ಬ್ರೇಕ್.